ನಮಸ್ತೆ 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 ವೀಕ್ಷಕರೇ. ವೀಕ್ಷಕರೇ, ಇದೊಂದು ಕುರುಬರಳ್ಳಿ ಅಂತ ಹೇಳ್ಬಿಟ್ಟು ಈ ತಮಿಳ್ನಾಡು ಸರ್, ಇದು ತಮಿಳ್ನಾಡು ಕುರುಬರಳ್ಳಿ ಅನ್ನುವಂತ ವಿಲೇಜ್. ಇದು ಪಾಳ್ಯಗಾರರು ವಂಶಸ್ಥರು ಏರಿಯಾ. ಇದು ಪಾಳ್ಯಗಾರರು ಸುಮಾರು 500-600 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ವಿಲೇಜ್. ಇದೊಂದು ದೊಡ್ಡ ಕೋಟೆ. ದೊಡ್ಡ ಕೋಟೆ. ಸೊ ಆ ಕೋಟೆ ವಂಶಸ್ಥರು ಇವರು. ನಿಮ್ಮ ಹೆಸರು? ಕೇಶವಪ್ಪ ಅಂತ ಹೇಳ್ಬಿಟ್ಟು ಅವ್ರ ವಂಶಸ್ಥರು ಇವರು. ಇದೊಂದು ದೊಡ್ಡ ಇತಿಹಾಸ ಇರುವಂತ ಕೋಟೆ. ಸುಮಾರು ಇಲ್ಲ ಅಂತಂದ್ರೆ ಇದು ಸುಮಾರು ಒಂದು 6-7 ಅಡಿ ಇದೆಯಲ್ಲ, 8 ಅಡಿ ಗೋಡೆ, ಸುತ್ತಲೂ 8 ಅಡಿ ಗೋಡೆ ಇರುವಂತಹ ಒಂದು ಇತಿಹಾಸ ಇರುವಂತಹ ಒಂದು ಕೋಟೆ. ಓಕೆ, ಸೊ ಇದು ಮೇನ್ ಎಂಟ್ರೆನ್ಸ್. ಇದು ಉತ್ತರ ಇದೇನು ಆಕ್ಚುಲಿ ಇದು ಗೂಡಿದೆಯಲ್ಲ, ಚಿಕ್ಕ ಬಾಗಿಲು. ಇದು ಒಂದು ಸೆಕ್ಯೂರಿಟಿ ಅವಾಗ ಸ್ಟೇ ಇರೋಕೆ ಹಂಗೇನು ಬರೋದು ಹೋಗೋದು ಇಲ್ಲೇನೆ? ಬರೋದು ಹೋಗೋದು ಇಲ್ಲೇ. ಅದು 6 ಗಂಟೆ ಮೇಲೆ ಯಾರು ಬಿಡ್ತಾ ಇಲ್ಲ. ಇದು ಸೆಕ್ಯೂರಿಟಿಗೋಸ್ಕರ. ಆ ಕಾಲದಲ್ಲಿ ಯಾವ ರೀತಿ ಇದ್ರು ಅಂತಂದ್ರೆ, ಯಾರಾದ್ರೂ ಕಾಲ್ರು ಕಾಕರು ಅಕಸ್ಮಾತ್ ಅನುಮಾನ ವ್ಯಕ್ತಿಗಳು ಯಾರಾದ್ರೂ ಬರ್ಬೇಕು ಅಂತಂದ್ರೆ ಈ ರೀತಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಹೋಗ್ತಂದ್ರೆ ಮಾತ್ರ ಬರ್ತಾ ಇದ್ರು. ತೋಟಿ ಅಂತ ಇದ್ರು. ತೋಟಿ ಅವ್ರಿಗೆ ಊಟ ಹಾಕಿ ಅವ್ರಿಗೆ ಎಲ್ಲ ಏನ್ ಬೇಕಂದ್ರೆ ಕೊಟ್ಟು ಅಲ್ಲಿ ಕೊಡ್ತಾ ಇದ್ರು. ಅಲ್ಲಿ ಒಂದು ಬಾಕ್ಲೈತು. ಅಲ್ಲಿಂದ ಏನಾರ ಬೇಕು ಒಳಗಡೆ ಬರ್ಬೇಕಂದ್ರೆ ಅವ್ರ ಪರ್ಮಿಷನ್, ಅಲ್ಲೊಬ್ರು ಸೆಕ್ಯೂರಿಟಿ, ಇಲ್ಲಿ ಒಬ್ರು ಸೆಕ್ಯೂರಿಟಿ. ಅವ್ರ ಪರ್ಮಿಷನ್ ಓಕೆ ಅಂದ್ರೆ ಮಾತ್ರ ಒಳಗಡೆ ಬಿಡ್ತಾ ಇದ್ರು. ಆತರ ಪಾಳ್ಯಗಾರಿಕೆ ಅಂತ ಇರುವಂತಹ ಒಂದು ಈ ಊರು. ಓಕೆ, ಕುರುಬರಳ್ಳಿ ಅನ್ನುವಂತ ಒಂದು ಕುರುಬರಪಲ್ಲಿ ಅಂತ ಒಂದು ಊರು. ಸೊ ಅಂತ ಒಂದು ಬರೀ ಕಲ್ಲಿನ ಕಟ್ಟಡನೇ ಹೊರತು ಯಾವುದೇ ಇದು ಇಟ್ಟಿಗೆ ಅನ್ನೋದು ಜಾಸ್ತಿ ಯೂಸ್ ಮಾಡಿಲ್ಲ. ಓಕೆ, ಮಿದ್ದೆ ಮಣ್ಣು ಅಂತ ಕರಿತೀವಿ ಅಂತ ಅದ್ರಲ್ಲಿ ಕಟ್ಟಿರೋದು ಇದು. ಓಕೆ, ಇವಾಗ್ಲೂ ಇದೆ 500-600 ಮಣ್ಣಿಗಡೆ ಅವಾಗ ಚೆನ್ನಾಗಿ ಬಂಧನೆ ಮಾಡಿ ಮಡಗಿರೋದು ಹಂಗೆ ಇದೆ. ಇವಾಗ ಅದು ಅಲ್ಲೇ ಇದೆ. ಇವಾಗ 100 ವರ್ಷ ಅಲ್ಲ, 50 ವರ್ಷನೇ ಇರಲ್ಲ ಬಿಲ್ಡಿಂಗ್. ಹೌದು, ಇದು ಉತ್ತರಕ್ಕೆ ಸಂಬಂಧಪಟ್ಟದ್ದು ಬಾಗಿಲು. ಈಗ ನೋಡಿ, ಇದು ಇಲ್ಲೆಲ್ಲ ಏನಿದೆ ಇಲ್ಲಿ ಸರ್, ಇವಾಗ ಫಸ್ಟ್ ಇಲ್ಲ ಇದು. ಆದ್ಮೇಲೆ ಇದು ಹಸುಗಳು ಸ್ಟೇ ಮಾಡ್ತಾ ಇದ್ದು ಕಾಂಪೌಂಡ್ ಹಾಕಿ ಒಂದು. ಅವ್ರು ಪಾಳ್ಯಗಾರಿದ್ದಾಗ ಏನಿತ್ತು? ಆ ಪಾಳ್ಯಗಾರ ಅಂದ್ರೆ ಕೋಟೆ. ಅಲ್ಲಿ ದೊಡ್ಡ ಕೋಟೆ. ಬಟ್ ಇಲ್ಲಿ ಏನಾರ ಕುದುರೆಗಳು ಅಂತ ಕುದುರೆ ಇತ್ತು. ಕುದುರೆಗಳು ಕಟ್ಟಾಕುವಂತ ಒಂದು. ಹೌದು, ಇದು ಎಂಟ್ರೆನ್ಸ್. ಇದು ಕುದುರೆಗಳು ಕಟ್ಟಾಕುವಂತದ್ದು. ಮತ್ತೆ ಇದು ಬಂದು ನಿಮಗೆ ಅಗ್ನಿಮೂಲೆ ಅಲ್ವಾ? ಹೌದು. ಅಲ್ಲಿ ಏನಿತ್ತು? ಅದು ಅದಕ್ಕೆ ಎಂಟಿ ಕಾಲಿನೇ. ಅದು ಇವಾಗ ಪ್ರೆಸೆಂಟ್ ಆಗಿ ಬಿಟ್ಟಿರೋದು. ಮುಂದೆ ಕಾಲಿನೇ. ಅದು ದೊಡ್ಡದಾಗಿರೋದು ಪಿಲ್ಲರ್, ಧಾನ್ಯ ಸ್ಟೇ ಮಾಡಕ್ಕೆ. ಇದು ಅದು ಹತ್ ಕಡೆ ಮೇಲ್ಗಡೆ ಚಿಕ್ಕ ಬಾಕ್ಲೈತೆ. ಅದು ಒಳಗಡೆ ಆಗ್ಬಿಟ್ಟು ಸ್ಟೇ ಮಾಡಿ ನಮ್ಗೆ ಏನಾರ ಬೇಕಾಗಿದ್ರೆ ತಕೊಂತ ಇದ್ರು ಬಕೆಟ್ ಅಲ್ಲಿ. ಓಹೋ, ಸರಿ. ಈಗ ಮೇನ್ ಎಂಟ್ರೆನ್ಸ್ ಬಂದು ಮನೆ ಒಳಗಡೆ ನೀವು ಅಲ್ಲಿಂದ. ಓಕೆ, ರೈಟ್. ಇದು ಮೇನ್ ಎಂಟ್ರೆನ್ಸ್ ಡೋರ್. ಇದೆ ಪೂರ್ವಕ್ಕೆ ಸಂಬಂಧಪಟ್ಟಿರುವಂತಹ ಡೋರ್. ಓಕೆ, ಬಾಗಿಲು ಪೂರ್ವ ಮೇನ್ ಎಂಟ್ರೆನ್ಸ್. ರೈಟ್, ಯಾಕಂದ್ರೆ ಉತ್ತರದಲ್ಲಿ ಬಂದು ಪೂರ್ವದಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ. ಓಕೆನಾ? ಓಕೆ, ರೈಟ್. ಈಗ ಬನ್ನಿ ಸರ್. ಈಗ ಇದು ತೊಟ್ಟಿ ಮನೆ. ಮೇನ್ ಇದು ತೊಟ್ಟಿ ಮನೆ ಅಂತ ಅಂದ್ರೆ ಮಂಡುವ ಹೌಸ್ ಅಂತ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಮಂಡುವ ಹೌಸ್. ಇದೆಲ್ಲ ಜಗ್ಲಿಗಳು ಎಲ್ಲ ಕುಂತು ಓಡಾಡ್ಕೊಂಡು ಇದಂತ ಒಂದು ತೊಟ್ಟಿ ಮನೆ. ಇದೆಲ್ಲ ಜಗ್ಲಿನೇ. ಓಕೆ, ನಮ್ಮೂರಲ್ಲಿ ಒಂದಿದೆ. ಸೊ ಅದು ಹೆಚ್ಚು ಕಮ್ಮಿ 150 ವರ್ಷ ಅಷ್ಟೇ ಇರೋದು. ಇದು 500 ವರ್ಷಕ್ಕೂ ಇತಿಹಾಸ ಇರುವಂತಹ ಹಳೇ ಮನೆ. ದೊಡ್ಡ ದೊಡ್ಡ ಪಾಳ್ಯಗಾರರು ಬದುಕಿರುವಂತಹ ಹಳೇ ಮನೆ ಇದು. ಸೊ ಇಂತ ಮನೆಯಲ್ಲಿ 100 ಸಾವಿರಾರು ಲಕ್ಷಾಂತರ ಜನ ತಿಂದು ಉಂಡು ಹೋಗಿರುವಂತಹ ಮನೆ ಇದು. ಓಕೆನಾ? ಸೊ ಈಗ ನೋಡಿ, ಇದು ತೊಟ್ಟಿ ಮನೆ. ಹೆಚ್ಚು ಕಮ್ಮಿ ತೊಟ್ಟಿ ಎಷ್ಟು ಬರ್ಬೋದು ಅಂದ್ರೆ ಒಂದು 30-40 ಒಂದು ಸೈಟ್ ಆಗ್ಲೇ ಬರುತ್ತೆ. ತೊಟ್ಟಿನೇ ಇಷ್ಟು ಬರುತ್ತೆ. ಇನ್ನು ಕೋಟೆ ಎಷ್ಟು ಬರ್ಬಾರ? ಹೌದಲ್ವಾ? ಹೆಚ್ಚು ಕಮ್ಮಿ ಇದಕ್ಕೆ ಸಂಬಂಧಪಟ್ಟಿರೋ ಆಸ್ತಿನೇ ಹೆಚ್ಚು ಕಮ್ಮಿ 500-600 ಎಕರೆ ಇರ್ಬೋದೇನೋ, ಹೇಳಕ್ಕಾಗಲ್ಲ. ಇನ್ನು ಜಾಸ್ತಿ ಇದೆ ಅಂತ ಹೇಳ್ತಾವ್ರೆ. ನಾನೇನೋ ಕಡಿಮೆ ಹೇಳ್ತಾ ಇದ್ದೀನಿ. ಊರೂರೇ ಅಂದ್ರೆ ಇದು 4 ಮಡಿವಾಳ, ತಿರುಮಲಪಲ್ಲಿ, ಮಹದೇವಪುರಂ, ಪೆದ್ದಸಿಗಲ್ಲಪಲ್ಲಿ, ಸಿಂಗರಪಲ್ಲಿ ಅದೆಲ್ಲಾನು ಸೇರಿ ಎಲ್ಲ. ಈಗ ನೋಡಿ, ತೊಟ್ಟಿ ಮನೆ ಅಂತಂದ್ರೆ ಏನಂತ ಪವರ್ ಕೊಡ್ತದೆ ಅಂದ್ರೆ 4 ಮೂಲೆಗಳಿಂದ ನೀರು ಬಂದು ಬ್ರಹ್ಮಸ್ಥಾನದಲ್ಲಿ ಬೀಳ್ತದೆ. ಅರ್ಥ ಆಯ್ತಲ್ಲ? ಅದೇ ಅಂದ್ರೆ 4 ಮೂಲೆಯಿಂದ ಆಸ್ತಿ ಇಟ್ಟಿರ್ತಾರೆ ಅಂತ ಅರ್ಥ. ಅಂತ 4 ಮೂಲೆಗೂನು ಇದು ಈ ಹೆಸರು ಪಡೆಯುವಂತ ಒಂದು ಕೊಡುವಂತಹ ಇದು ಮನೆ ಈ ಒಂದು ತೊಟ್ಟಿ ಮನೆ. ತೊಟ್ಟಿ ಮನೆ ಅಷ್ಟು ಪವರ್ಫುಲ್, ರಾಜಯೋಗ ಕೊಡುವಂತದ್ದು ಯಾವ ಮನೆನೂ ಕೊಡಲ್ಲ. ಆದರೆ 3ನೇ ತಲೆಮಾರು ಎಲ್ಲ ಹಾಳು ಮಾಡ್ಬಿಡ್ತದೆ. ಅಷ್ಟು ಯೋಗ ಯಾವ್ದು ಕೊಡಲ್ಲ. 3ನೇ ತಲೆಮಾರು ತಿನ್ನೋ ಯೋಗ ಕೊಡಲ್ಲ. ಇದನ್ನ ಸರಿ ಮಾಡಿದ್ರೆ ಮಾತ್ರ ತಿನ್ನೋ ಯೋಗ ಕೊಡ್ತದೆ.
ಅದಕ್ಕೆ ಕಾನೂನಲ್ಲಿ ಕೂಡ ಮೊಮ್ಮಕ್ಕಳಿಗೆ ಅಧಿಕಾರ ಕೊಡ್ತದೆ. ತಾತ್ನಾಸ್ತಿ ಮೊಮ್ಮಕ್ಕಳಿಗೆ ಅಧಿಕಾರ. ಅರ್ಥ ಆಯ್ತಲ್ಲ? ಇದೇ ರೀತಿ ನಮ್ಮ ಕರ್ಮ ಸಿದ್ಧಾಂತದಲ್ಲೂ ಕೂಡ ಇದನ್ನ ಹೇಳ್ತದೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ತುಂಬಾ ಪವರ್ಫುಲ್ ಆಗಿರುವಂತದ್ದು. ಹಾಗೆ ಇದು ನಿಮ್ಮ ಮುತ್ತಾತಂದ್ರು ಅಲ್ವಾ? ಮುತ್ತಾತ ಮತ್ತು ಫೋನ್ ತಾತಂದ್ರು ಬದುಕಿ ಬಾಳಿರುವಂತಹ ಮನೆ. ಓಕೆ. ಸೊ ಈಗ ಇಲ್ಲಿ ಯಾರು ಹಿರಿಯರಿದ್ದಾರೆ ನೋಡಿ. ಇದೆಲ್ಲ 1 2 3 4 5 6 ಸುಮಾರು 21 ಇದೆ. ಹೌದಾ? ಅದ್ಮೇಲೆ ತಿರುಗಿ ಆದ್ಮೇಲೆ ಇದೆ 21 ರೂಮ್ಗಳವ. 21 ಕಂಬಗಳು 21 ಕಂಬ. ಓಕೆ. ಆದ್ರೆ ಇಲ್ಲಿ ಇಲ್ಲೊಬ್ರು ಹಿರಿಯರಿದ್ದಾರೆ ನೋಡಿ. ಇವರೆಲ್ಲ ನಿಮ್ಮ ತಾತಂದ್ರ? ದೊಡ್ಡಪ್ಪ. ನಿಮಗೆ ದೊಡ್ಡಪ್ಪ. ಓಹೋ. ಇಲ್ಲಿ ನೋಡಿ ವಿಶೇಷ. ಇಲ್ಲೊಂದು ವಿಶೇಷ. ಬನ್ನಿ. ಈಗ ನೋಡಿ ಇದೆ ಬಾಗಿಲು ವಿಶೇಷ ನೋಡಿ. ಏನ್ ಗೊತ್ತಾ? ತಲೆ ಬಗ್ಸ್ಕೊಂಡು ಹೋಗ್ಬೇಕು. ಇದೇ ಮೇನ್. ಇಲ್ಲಿ ನೋಡಿ ರಾಯಚೂರಲ್ಲಿ ಹೈದರಾಬಾದ್ ನಿಜಾಮ್ ಅಂತ ಇದ್ದ. ಅಲ್ಲಿ ರಾಜಗುರು ಅಂತ ಒಬ್ರಿದ್ರು. ಅಲ್ಲಿ ನಾವು ಹೋಗಿದ್ವಿ ವಾಸ್ತು ನೋಡಕ್ಕೆ ಅಂತ. ಅವ್ರ ಮನೆಯಲ್ಲೂ ಕೂಡ ಇದೇ ತರನೇ ಇತ್ತು ಸರ್. ಇಲ್ಲಿ ಹೊಸೂರಲ್ಲಿ ಕೂಡ ಒಂದು ಮನೆ ಇದೆ ಸರ್. ರಾಜಾಜಿ. ರಾಜಾಜಿ ಅವ್ರ ಮನೆ ಇವಾಗ ಅಂದ್ರೆ ಆಲ್ರೆಡಿ ಮಾಡಿ ಗೌರ್ಮೆಂಟ್ ಹ್ಯಾಂಡ್ ಓವರ್ ಇದೆ. ಸೇಮ್ ಡಿಟೋ. ಹೌದಾ? ಸೇಮ್ ಡಿಟೋ ಹಿಂಗೆ ಇದೆ. ಇದನ್ನ ಸಿಂಹದ್ವಾರ ಅಂತಾರೆ. ನಿಗ್ಕೊಂಡು ಹೋಗ್ತಾರೆ, ಇಷ್ಟ ಹತ್ರ ಮಾಡ್ಕೊಂಡಿರ್ತಾರೆ ಡೋರ್ಗಳು. ಅದೆಲ್ಲ ಸಿಂಹದ್ವಾರ. ಬಕ್ಕೊಂಡು ಹೋಗ್ಬೇಕು. ಅವಾಗ ಗೌರವ ಕೊಟ್ಕೊಂಡ್ ಬರ್ತಾರೆ ಯಾರೋ ಬಂದ್ರು. ಇದನ್ನ ಸಿಂಹದ್ವಾರ ಅಂತ ಕರೀತಾರೆ. ಇದನ್ನೇ ಆ ಕಾಲದಲ್ಲಿ ಸಿಂಹದ್ವಾರ ಏನಕ್ಕೆ? ಎಲ್ಲ ತಲೆ ಬಗ್ಸ್ಕೊಂಡ್ ಬರ್ಲಿ ಮನೆ ಒಳಗಡೆ ಅಂತ, ಗೌರವ ಕೊಟ್ಟು ಬರ್ಲಿ ಅಂತ. ಅದು ಗೊತ್ತು ಅವ್ರಿಗೆ. ಅವ್ರ ಸಂಸ್ಕಾರ ಕಲ್ತಿದ್ರು. ಇವಾಗ ಎಜುಕೇಶನ್ ಸಂಸ್ಕಾರ ಹಾಳು ಮಾಡ್ಬಿಟ್ಟಿದೆ. ಓಕೆ. ಹಾಗಾಗಿ ಇದು ಚಿಕ್ಕದಾಗಿರ್ಬೇಕು, ತಲೆ ಬಗ್ಸ್ಕೊಂಡು ಹೋಗ್ಬೇಕು ಅಂತ. ಓಕೆನಾ? ಪೂರ್ವರಾಗ್ಲೇ ಇರೋದಲ್ಲ. ರೈಟ್. ಓಕೆ. ಹಾಗೆ ಬನ್ರಿ. ಈಗ ನೋಡಿ ಇದು ಇದೇನಿದು? ಅಗ್ನಿಮೂಲೆ ಕಡೆ ಏನೋ ಒಂದಿದೆ. ಇದೇನಿದು? ಅಡಿಗೆ ಮಾಡೋದು. ವಾವ್. ಅಗ್ನಿಮೂಲೆ ಕಡೆ ಕರೆಕ್ಟ್ ಆಗ್ಬಿಟ್ಟವ್ ನೋಡಿ. ಇದು ಕಿಚನ್, ಅಡಿಗೆ ಕೋಣೆ, ಅಡಿಗೆ ಮನೆ ಕೋಣೆ. ಈ ಅಡಿಗೆ ಮನೆ ಅಲ್ವಾ? ಅಗ್ನಿಮೂಲೆಯಲ್ಲಿ ಅಡಿಗೆ ಕೋಣೆ ಕರೆಕ್ಟ್ ಆಗಿ ಮಾಡವ್ರೆ. ಬೆಂಕಿ ಉರಿಯುವಂತದ್ದು. ಓಕೆ. ಇಷ್ಟು ದೊಡ್ಡ ಮನೆಗೆ ಅಡಿಗೆ ಮನೆ ಇತಿಹಾಸ ಇದೆ. ಓಕೆ. ಅಂದ್ರೆ ಭಯಂಕರ ತಿಂದು ಉಂಡು ಹೋಗಿರುವಂತದ್ದು ಅಡಿಗೆ ಮನೆಗೆ ಅಗ್ನಿಮೂಲೆಗೆ ಮಾಡವ್ರೆ. 200-250 ಜನ ಊಟ ಮಾಡ್ತಾ ಇದ್ರು. ದಿನ ಹೌದು ನೋಡಿ. ಬೆಂಕಿ ಇಲ್ಲಿ ಇಂತ ಒಂದು ಮನೆಯಲ್ಲಿ ತಿಂದು ಉಂಡು ಹೋಗಿರುವಂತವ್ರೆ ಜಾಸ್ತಿ. ಓಕೆ. ಅಂತ ಒಂದು ಇತಿಹಾಸ ಇದೆ ಅಂತ ಈ ಮನೆನೇ ಹೇಳ್ತಾ ಇದೆ. ಎಂತ ಊರು ನೋಡಿ ಹೇಳ್ಬಹುದು. ಓಕೆನಾ? ಅಂತ ಒಂದು ಇತಿಹಾಸ ಇರುವಂತದ್ದು. ಇದೇನೋ ಹೊಸದಾಗಿ ಕಟ್ಟಿದ್ದಾರೆ. ಅದು ಹೊಸದಾಗಿ ಕಟ್ಟಿದ್ದಾರೆ. ಓಕೆ. ಒಳ್ಳೇದು. ಮತ್ತೆ ಇದಕ್ಕೆ ನೀರಿಗೋಸ್ಕರ ಏನ್ ವ್ಯವಸ್ಥೆ ಮಾಡಿದ್ರು ಅವಾಗ? ನೀರಿನ ವ್ಯವಸ್ಥೆ ಇಲ್ಲಿ ಬಾಯಿ ಇದೆ ಸರ್. ಯಾವ್ದು? ಈ ಮೂಲೆಗಿದೆಯಾ? ಇದು ದಕ್ಷಿಣ ನೈಋತ್ಯ. ಹೌದು. ಈ ಮೂಲಕ ಮಾಡ್ಬಿಟ್ರ? ಅಂದ್ರೆ ಇದು ಮನೆ ಕಟ್ಟುವಾಗ್ಲೇ ಮಾಡ್ಬಿಟ್ಟಿದ್ರ? ಈಗ ಈ ಕಡೆ ಈ ಸೈಡ್ ಇತ್ತು. ಹೌದಾ? ನೀರು ಸೇರ್ತಾ ಇದ್ರು. ಅಲ್ಲ ಗೊತ್ತು, ಸೇದ್ ಬಾವಿ ಅಂತ ಗೊತ್ತು. ಆದ್ರೆ ಈ ಮೂಲೆಗೆ ಅಂದ್ರೆ ಈ ಮನೆ ಕಟ್ಟುವಾಗ್ಲೇ ಇತ್ತ? ಇತ್ತು. ಈಗ ಈ ಸೈಡ್. ಓ, ಹಂಗಿದ್ರೆ ಇದೇನಾಗುತ್ತೆ? ಇದು ಕೋಟೆ. ಆ ಸೈಡು ಒಂದು ಸೆಕ್ಯೂರಿಟಿಗೆ ಕೊತ್ತಲ ಅಂತ ಅಲ್ಲಿ ದೊಡ್ಡದಾಗಿ ಮಾಡಿ ಕಲ್ಕಟ್ ಬಾವಿ ತರ ಗೊತ್ತು. ಸ್ಟೆಪ್ಸ್ ಎಲ್ಲ ಇದೆ. ಮೇಲೆ ಒಂದು 20 ಜನ ಮುಡಿಬಹುದು. ಅಲ್ಲಿ ಬಿಟ್ಟು ಗೊತ್ತಾಯ್ತು. ಯಾರಾದ್ರೂ ಸೆಕ್ಯೂರಿಟಿಗೋಸ್ಕರ. ಹೌದು. 4 ಮೂಲೆ ಅಂತ ಕರೀತೀವಿ. ಗೊತ್ತಾಯ್ತು. ಅಲ್ಲೊಂದು ಐತೆ. ಅದು ಇಲ್ಲಿ ಮನೆಯಲ್ಲಿ ಕತ್ತು ಬಾಕು ಎಲ್ಲ ದೊಡ್ಡ ಪಿಸ್ತೂಲ್ ಎಲ್ಲ ನೋಡಿದ್ವಿ ನಾವು. ಆ ಕಾಲದಲ್ಲಿ ಅವೆಲ್ಲ ಇತ್ತು. ಹಳೆ ಮನೆ ಅಂತಂದ್ರೆ ಅವಾಗೆಲ್ಲಾನು ಈ ಪಳ್ಳೆಗಾರರು ಅವೆಲ್ಲ ಇರ್ಲೇಬೇಕು. ದಕ್ಷಿಣ ನೈಋತ್ಯದಲ್ಲಿ ತಪ್ಪು ಮಾಡ್ಕೊಂಡ್ಬಿಟ್ರು ನೋಡಿ. ವಾಸ್ತುನಲ್ಲಿ ಎಲ್ಲ ಪಾಳ್ಯಗಾರ ಏನ್ ಮಾಡ್ತಾರೆ, ಅದನ್ನ ಏನೋ ಒಂದು ಕಳ್ಕೋಬೇಕಲ್ವಾ, ಸಂಪಾದನೆ ಮಾಡ್ತಾರೆ. ಕಳ್ಕೋಬೇಕಂದ್ರೆ ಏನ್ ಮಾಡ್ತಾರೆ ನೋಡಿ, ಇಂಥ ಜಾಗದಲ್ಲಿ ಬಾವಿಗಳು ತೊಡ್ಬಿಡೋದು. ಮತ್ತೆ ನೋಡಿ, ಈ ಊರಿಗೆ ವಾಯುಮೂಲೆನೇ ಕೆರೆ ಇದೆ ಅಲ್ವಾ, ಕೆರೆ ವಾಯು ಮತ್ತೆ
ಈ ವಂಶಸ್ಥರು ಇಲ್ಲಿ ಇರಲ್ಲ, ದೂರ ಹೋಗ್ಬಿಡ್ತಾರೆ. ದೂರ ಹೋದ್ರೇನೆ ಆಗುತ್ತೆ ಅನ್ನೋದು ಕೂಡ ಕರ್ಮ ಸಿದ್ಧಾಂತ ಹೇಳುತ್ತೆ. ದಕ್ಷಿಣ ನೈಋತ್ಯದಲ್ಲಿ ಅಂತಂದಾಗ ಏನಾಗುತ್ತಂದ್ರೆ ಇದು ಎಷ್ಟು ಸಂಪಾದನೆ ಮಾಡಿದ್ರು ಕಂಟ್ರೋಲ್, ಇನ್ನೊಬ್ರು ಹೆಂಗಸರ ಕಂಟ್ರೋಲ್ ಅಲ್ಲಿ ಹೋಗ್ಬಿಡ್ತದೆ. ಇದು ಹೆಣ್ಮಕ್ಳಿಗೆ ಅಧಿಕಾರ ಕೊಟ್ಬಿಡ್ತದೆ. ಯೋಗತೆಗಳೆಲ್ಲ ಹೆಂಗಸರು ಕೊಟ್ಬಿಡ್ತದೆ. ನೀವು ಮೀಸ ನಮ್ಮ ಮುತ್ತಾತಂದ್ರು ಕೋಲ್ ತಾತಂದ್ರೆಲ್ಲಾನು ಮೀಸ ತಿರುಬಿರ್ಬೋದು. ಆದ್ರೆ ನಾಳೆ ದಿನ ಎಲ್ಲ ಕಂಟ್ರೋಲು ಹೆಣ್ಣಿಗೆ ಹೋಗ್ಬಿಡ್ತದೆ ಅಂತ ತೋರಿಸ್ತದೆ. ಯಾರಾದ್ರೂ ಒಬ್ರು ಉಟ್ಕೊಂತಾರೆ, ಯಾಕೆ ಎಲ್ಲ ವಾಯುಮೂಲೆಯಿಂದ ದೇವಮೂಲೆಗೆ ನೀರು ಹೋಗ್ತದೆ. ಹೆಣ್ಣು ಸಂತಾನ ಹೆಣ್ಣು ಮಕ್ಕಳಿಗೆ ಹುಟ್ಟಿರುವಂತಹ ಸಂತಾನ ಇರ್ತದೆ ನೋಡ್ರಿ, ಅವರು ಇಲ್ಲಿ ಪಾಳೆಗಾರಿಕೆ ನಡೆಸ್ತಾರೆ. ಹೆಣ್ಣು ಸಂತಾನಕ್ಕೆ ಅಥವಾ ಎರಡನೇ ಹೆಂಡತಿಗೆ ಹುಟ್ಟಿರ್ತಾರಲ್ಲ ಮಕ್ಕಳು, ಅವರು ಇಲ್ಲಿ ಪಾಳೆಗಾರಿಕೆ ಮಾಡ್ತಾರೆ. ಇದು ಹೇಳ್ತದೆ, ಈ ಏರಿಯಾ ವಾಸ್ತುನಿ ಹೇಳ್ತದೆ. ಅಥವಾ ಯಾರಿಗಾದ್ರೂ 2 ಹೆಂಡತಿ ಬಂದಿರ್ತಾರೆ, ಅಥವಾ ಹೆಣ್ಣು ಮಕ್ಕಳಿಗೆ ಹುಟ್ಟಿರುವಂತಹ ಗಂಡು ಸಂತಾನ ಇರ್ತದೆ, ಅವರು ಈ ಕಡೆ ವಂಶ ಬೆಳೆಸ್ತಾರೆ, ಅವರು ಪಾಳೆಗಾರಿಕೆ ಮಾಡ್ತಾರೆ ಅಂತ ಹೇಳ್ತದೆ. ಯಾರಾದ್ರೂ 2 ಹೆಂಡ್ತಿರಿ ನಮ್ಮ ತಾತ ಸಿಕ್ತೋ? ಹೌದಾ? ನೀವು ನಿಮ್ ತಾತ ಅಂತಂದ್ರೆ ನೀವು 2ನೇ ಹೆಂಡತಿ ಮಕ್ಳ ಏನೋ? ನಮ್ಮಪ್ಪ ಮುಂದೆ ಅವ್ರಿಗೆ ಹೆಂಡತಿ 2 ಹೆಂಡತಿ, ತಾತನಿಗೆ 2 ಹೆಂಡತಿ ಬಂದ್ಬಿಟ್ರಾ? ನೋಡಿ, ಇಲ್ಲ ಕನೆಕ್ಷನ್ ಬಂದ್ಬಿಡ್ತು. ಈ ರೀತಿ ಅವರು ಪಾಳೆಗಾರಿಕೆ ಮಾಡ್ತಾರೆ. ನೋಡಿದ್ರ ಕರ್ಮ ಸಿದ್ಧಾಂತ ಹೆಂಗ್ ಹೇಳುತ್ತೆ, ಏರಿಯಾ ವಾಸ್ತು ಹೆಂಗ್ ಹೇಳುತ್ತೆ ನೋಡಿದ್ರ ಸರ್? ಅಯ್ಯೋ ಮೈ ಗಾಡ್, ನಮ್ಗೆ ಗೊತ್ತಿರ್ಲಿಲ್ಲ ಸರ್ ಇವೆಲ್ಲ. ಓ ಮೈ ಗಾಡ್. ಓಕೆನಾ? ಹಂಗಾರೆ ನಿಮ್ಗೆ ಪಾಳೆಗಾರಿಕೆ ಬರುತ್ತೆ ಸರ್, ಖಂಡಿತ ಬರುತ್ತೆ. ಇದ್ರಲ್ಲಿ ಏನು ತೀರ್ಮಾನ ಇವಾಗ ಹೇಳ್ಬೇಕಂದ್ರೆ ನಮ್ಮವರು ಎಲ್ಲ ಅವರು ಆಚೆ ಇದ್ದಾರೆ. ನಾನು ನನ್ನ ತಮ್ಮ ಇಬ್ಬರೇ ಇಲ್ಲಿ ಇರೋದು. ವಾಟ್ ಎ ಗ್ರೇಟ್. ಬೆಲ್ಗಡೆ ಇದ್ದಾರೆ. ಆದ್ರೆ ಹೇಳುತ್ತೇವೆ ನೋಡಿ, ಹೊರಗಡೆ ಹೋದವ್ರು ಚೆನ್ನಾಗಿರ್ತಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಯಾಕಂದ್ರೆ ಕೆರೆ ಇದೆ ವಾಯುಮೂಲೆಯಲ್ಲಿ, ಎಲ್ಲರೂ ಚೆನ್ನಾಗಿದ್ದಾರೆ. ಹೌದು, ಬೇಕಂದ್ರೆ ಪ್ರೋಗ್ರಾಮ್ ಮಾಡಿ. ಹುಟ್ಟಿದವರೇ ಒಂದು ಹುಡುಗ ಇವಾಗ ಪೈಲಟ್ ಡಿಲ್ಲಿಯಲ್ಲಿ ಇದ್ದಾನೆ. ಓ ಮೈ ಗಾಡ್. ಸರಿ. ಇನ್ನೊಬ್ರು ಇವಾಗ ನಾಲ್ಕನೇ ಮಲ್ಲದು ಡಾಕ್ಟರ್, ಒಬ್ರು ಇಂಜಿನಿಯರ್, ಇನ್ನೊಬ್ರು ದೊಡ್ಡವ್ರು ಬಂದು ಇಲ್ಲಿಲ್ಲ, ಮುಂದೆ ಹಿಂದೆ ಇಲ್ಲ. ದೊಡ್ಡಪ್ಪ ಮಗನು ಅವ್ರು ತಿಪ್ಪತ್ತಿರಲ್ಲಿದ್ದಾರೆ, ಅಮ್ಮ ಜಮೀನಲ್ಲಿ ಅಲ್ಲೇ ಇದ್ದಾರೆ ಅವರು. ಎಲ್ಲೆಲ್ಲ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಇದ್ದಾರೆ, ಎಲ್ಲ ದೊಡ್ಡ ವ್ಯಕ್ತಿಗಳು, ಎಲ್ಲರೂ ಚೆನ್ನಾಗಿದ್ದಾರೆ. ವೆರಿ ನೈಸ್. ಆದ್ರೆ ವಾಯುಮೂಲೆ ಕೆರೆ ಆ ರೀತಿ ಮಾಡ್ತದೆ, ಹೊರಗಡೆ ಹೋಗಿ ಬದುಕ್ತೀರಾ ಅಂತ. ಆದ್ರೆ 2 ಹೆಂಡ್ತಿ ಅಂತ ಹೇಳಿದ್ನಲ್ಲ, ಆ ವಂಶ ಒಂದು ಇಲ್ಲಿ ಪಾಳೆಗಾರಿಕೆ ಮಾಡೋಕೆ ಅಧಿಕಾರ ಕೊಡ್ತದೆ. ಈ ಮನೆ, ಈ ಲಕ್ಷ್ಮಿ, ಮಹಾಲಕ್ಷ್ಮಿ, ಇದು ತಾಯಿ, ಇದು ಜೀವನ ಕೊಡೋ, ನಿನ್ನಿಂದ ನನಗೆ ಕರ್ಮ ಕಳಿ, ಋಣ ಕಳಿ ಅಂತ ಹೇಳೋದಕ್ಕೋಸ್ಕರ ಹುಟ್ಟಿಸಿರೋದು ನಿಮ್ಮನ್ನ ಭೂಮಿ ಮೇಲೆ. ಮತ್ತೆ ಅರ್ಥ ಆಯ್ತಲ್ಲ? ನಿಮ್ಮಿಂದ ಒಂದು ಒಳ್ಳೇದಾಗ್ಲಿ, ಇದಕ್ಕೊಂದು ಮೋಕ್ಷ ಸಿಕ್ಲಿ. ಅರ್ಥ ಆಯ್ತಲ್ಲ ವೀಕ್ಷಕರೇ? ಇದು ತುಂಬಾ ತುಂಬಾ ಇತಿಹಾಸ ಇದೆ, ಇಂಥದ್ದು ನಾವು ನೋಡಕ್ ಆಗಲ್ಲ. ಅದಕ್ಕೆ ಅಕಸ್ಮಾತ್ ಏನಾದ್ರು ಕೇಳಬಿಟ್ರೆ, ಡೆಮಾಲಿಷ್ ಮಾಡಿದ್ರೆ ಮತ್ತೆ ಇದನ್ನ ನೋಡಕ್ ಸಾಧ್ಯ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇವೆ. ಅರ್ಥ ಆಯ್ತಲ್ಲ? ಓಕೆ, ಮತ್ತೆ ಇನ್ನೊಂದು ಬೇರೆ ಬೇರೆ ಇತಿಹಾಸ ತೋರಿಸ್ತೀನಿ. ಓಕೆನಾ? ನೋಡಿ, ಎಲ್ಲಾರು ಕೋಟೆ ಒಳಗಡೆನೆ ಹೋಗ್ಬೇಕು. ಗೇಟ್ ಮೇನ್ ಎಂಟ್ರೆನ್ಸ್ ಇದೊಂದು ನೋಡಿ, ಎಲ್ಲರೂ ಇದೇ ತರ ಹೋಗ್ಬೇಕು, ಯಾರೇ ಆಗ್ಲಿ. ನೋಡಿ, ಇದೊಂದು ಶಾಸ್ತ್ರ ಇದೆ ನೋಡಿ, ಆಗಿನ ಕಾಲದಿಂದ ಬಂದಿರುವಂತಹ ಶಾಸ್ತ್ರ ಇದು ನೋಡಿ. ಹೌದಲ್ವಾ? ಇತಿಹಾಸ ಇದೆ, ದೊಡ್ಡ ಇತಿಹಾಸ ಇದೆ. ಬ್ರಿಟಿಷರು ಇದ್ದಂತ ಒಂದು ಜಾಗ ಇದು. ಹೌದಲ್ವಾ? ನೀವೇ ನೋಡಿದ್ರಲ್ಲ ಈಗ ನೋಡಿ, ಚಿಕ್ಕ ದೇವ್ರು. ಇದು ಎಂಟ್ರೆನ್ಸ್ ಎಲ್ಲ ಇದೆ. ಇದು ನಮಸ್ಕಾರ ಹಾಕೊಂಡೇ ಬರ್ಬೇಕು. ನೋಡಿ ವೀಕ್ಷಕರೇ, ತುಂಬಾ ಸಂತೋಷ ಆಗ್ತದೆ. ಹಳೇದು ನೋಡ್ತಾ ಇದ್ದೇನೆ. ಇದು ನೀರು, ಕುಡಿಯೋ ನೀರಿಗೆ ಬಾವಿ, ತುಂಬಾ ಚೆನ್ನಾಗಿದೆ. ಇಂಥದ್ರಲ್ಲೇ ನಾವು ಕೂಡ ನೀರು ತೆಗೆದಿದ್ದೇವೆ. ಬಿಂದಿಗೆಯಲ್ಲಿ ನೀರು ಸೇದಿಕೊಂಡು ಬರೋದು ಅಂತ. ಓಕೆ.